ಸ್ಥಳೀಯ 3ನೇ ವಾರ್ಡಿನ ವ್ಯಾಪ್ತಿಯ ರಾಜಕಾಲುವೆ ಅನಧಿಕೃತ ಒತ್ತುವರಿ ತೆರವು ಕುರಿತ ಹೋರಾಟ, ಚರ್ಚೆ, ಸಂಘರ್ಷ ರಾಜಧಾನಿ ಬೆಂಗಳೂರಿನ ರಾಜಕಾಲುವೆಗಳ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ. ಆದರೆ ಒತ್ತುವರಿ ತೆರವು, ಅನುದಾನ ನಿಗದಿ ಮತ್ತು ಅಭಿವೃದ್ಧಿ ಕಾರ್ಯಾಚರಣೆ ಮಾತ್ರ ಶೂನ್ಯ ಸುತ್ತುತ್ತಿದೆ. 3ನೇ ವಾರ್ಡಿನ ರಹವಾಸಿಗಳ ಸಂಘದ ಸಂಘಟಿತ ಹೋರಾಟದ ಅಂತಿಮ ಘಟ್ಟದ ನಂತರ ಮತ್ತೆ ಉಪವಾಸ ಸತ್ಯಾಗ್ರಹ ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ ಎಂದು 3ನೇ ವಾರ್ಡಿನ ನಿವಾಸಿಗಳು ಎಚ್ಚರಿಸುತ್ತಿದ್ದಾರೆ. ಅಲ್ಲದೆ ಹೋರಾಟ ಆರಂಭವಾದರೆ ಸಂಬಂಧಿಸಿದ ತಾಲೂಕು ಆಡಳಿತದ ಅಂತಿಮ ವರದಿ ಹಾಗೂ ರಾಜಕಾಲುವೆ ಗಡಿ ಗುರುತಿಸಿ ಒತ್ತುವರಿ ತೆರವು ಆಗುವವರೆಗೂ ನಿಲ್ಲುವುದಿಲ್ಲ ಎನ್ನುವ ಕಟು ನಿಲುವನ್ನು ಹೊಂದಿದ್ದಾರೆ. ರಹವಾಸಿಗಳ ಸಂಘ, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ನಿರಂತರ ಸುದ್ದಿ ಪ್ರಕಟವಾಗಿ ಹೋರಾಟ ಮನವಿ ಪತ್ರಗಳನ್ನು ಹಿಡಿದು ದುಂಬಾಲು ಬಿದ್ದಾಗ್ಯೂ ಜವಾಬ್ದಾರಿಯುತರ ನಡೆ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಗುರಿಯಾಗುತ್ತಿದೆ. ಪರಿಣಾಮದ ಕರಿನೆರಳು ಬೀಳುವ ಮುಂಚೆ ಜಾಗೃತರಾಗಿರಿ ಎಂದು 3ನೇ ವಾರ್ಡಿನ ರಹವಾಸಿಗಳು ಉಗ್ರವಾಗಿ ಕಟುವಾಗಿ ಟೀಕಿಸುತ್ತಿರುವುದು ಇಲ್ಲಿ ಕಾಣಬಹುದು. ಪ್ರತಿಯೊಂದು ಪತ್ರಿಕೆಯಲ್ಲೂ ಪ್ರಕಟಣೆಗೊಂಡ ಸುದ್ದಿಯನ್ನು ನೋಡಿ ಸಹ ಪುರಸಭೆ ಕಣ್ಣು ಮುಚ್ಚಿ ಕುಳಿತಿರುವುದು ಈ ರಹವಾಸಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದು ಪುರಸಭೆಯವರಿಗೆ ಕೊನೆಯ ಗಡುವಾಗಿದ್ದು, ಈ ಗಡುವಿನಲ್ಲಿ ಒತ್ತುವರಿ ತೆರವು ಮಾಡದೇ ಇದ್ದರೆ ಮುಂದೆ 3ನೇ ವಾರ್ಡಿನ ಎಲ್ಲ ರಹವಾಸಿಗಳು ಸೇರಿಕೊಂಡು ಉಗ್ರ ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಹಾಕಿ ಮನೆ ಕಟ್ಟತಕ್ಕಂಥ ಒಂದು ಕೆಲಸ ನಡೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಿ ಈ ನಿವಾಸಿಗಳೆಲ್ಲರೂ ಸೇರಿ ನಾವು ಈಗ ಬಂದು ಈಗ ಏನು ಕೆಲಸ ನಡೆದಿದೆ, ಮನೆ ಕೆಲಸ ನಡೆದಿದೆ, ಅದನ್ನು ತಡೆ ಹಿಡಿದು ಅದನ್ನು ತೆರವುಗೊಳಿಸಿ ರಾಜಕಾಲುವೆಗೆ ಇರ್ತಕ್ಕಂಥ ಒಂದು ಪ್ರದೇಶವನ್ನು ರಕ್ಷಿಸಿ ಆ ರಾಜಕಾಲುವೆಯನ್ನು ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಮಾನ್ಯ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಜೊತೆಯಾಗಿಯೇ ಈ ಒಂದು ಕೆಲಸವನ್ನು ಮಾಡಿಕೊಡಬೇಕಂತ ತಿಳ್ಕೊಂಡು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಈ ಹಿಂದೆ ಏನೇ ಆಗಿರಬಹುದು, ಅದರ ಮುಂದೆ ಹಾಗಾಗದೇನೆ ಆ ಒಂದು ರಾಜಕಾಲುವೆ ವ್ಯಾಪ್ತಿಯಲ್ಲಿ ಯಾರ್ಯಾರು ತಂತಿ ಬೇಲಿ ಹಾಕಿಕೊಂಡಿದ್ದಾರೆ ಆ ತಂತಿ ಬೇಲಿಯನ್ನು ಕೂಡ ತೆರವುಗೊಳಿಸಿಕೊಡ್ಬೇಕು ಅಂತ ತಿಳ್ಕೊಂಡು ನಾವು ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಹೀಗೆ ಹೋದ್ರೆ ಅಲ್ಲಿ ರಾಜಕಾಲುವೆ ಗುರುತು ಕೂಡ ಹೆಗ್ಗುರುತು ಕೂಡ ಉಳಿದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಆದ್ದರಿಂದ ಆ ಒಂದು ಏನಾದರೂ ರಾಜಕಾಲುವೆಯನ್ನ ಕಬಳಿಸಿಕೊಂಡು ಅತಿಕ್ರಮಣ ಮಾಡಿದ್ದೇ ಆದರೆ ಆ 3ನೇ ವಾರ್ಡಿನ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಾಗರಿಕರು ಮುಂದೆ ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಸನ್ನಿವೇಶ ಒದಗಿ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಹಾಗೆ ಆಗದಂತೆ ಮಾನ್ಯರು ಅದನ್ನು ತಡೆಗಟ್ಟಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಸಾಧ್ಯವಾದಷ್ಟು ತೀವ್ರವೇ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ರಾಜಕಾಲುವೆಗಾಗಿ ಒಂದು ಬಜೆಟ್ ಅನ್ನ ಮತ್ತೆ ಅವರು ಮಂಡಿಸಿ ಅದನ್ನು ತಂದು ಆ ರಾಜಕಾಲುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಾವು ಒತ್ತಾಯಪೂರ್ವಕವಾಗಿ ಮಾನ್ಯರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಮತ್ತು ಆಗ್ರಹ ಮಾಡ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲ 3ನೇ ವಾರ್ಡಿನ ರಹವಾಸಿ ಸಂಘದ ಮತ್ತು 3ನೇ ವಾರ್ಡಿನ ನಿವಾಸಿಗಳ ಪರವಾಗಿ ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರು ದಯವಿಟ್ಟು ಈ ಕೆಲಸವನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇನೆ. ಮುಂದುವರೆದು ನಮ್ಮ ಈ ಸೌಜನ್ಯಯುತ ಬೇಡಿಕೆಗೆ ಪುರಸಭೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಗದೆ ಹೋದಾಗ ನಮ್ಮ ಸಂಘಟನೆ ಮೂಲಕ ವಾರ್ಡಿನ ಎಲ್ಲ ನಾಗರಿಕರನ್ನ ಕರೆದುಕೊಂಡು ಪುರಸಭೆ ಮುಂದೆ ಅತ್ಯುಗ್ರವಾದಂಥ ಹೋರಾಟವನ್ನು ಮಾಡುವಂಥದ್ದು ಅಥವಾ ಏನಾದರೂ ಅಹಿತಕರ ಘಟನೆಗಳಿಗೂ ಕೂಡ ಕಾರಣ ಆಗುವಂಥ ಒಂದು ಸಂದರ್ಭ ಬಂದರೂ ಬರಬಹುದು. ಹಾಗಾಗಿ ಇಂತಹ ಒಂದು ಉದಾಸೀನತೆ ಮತ್ತು ನಿರ್ಲಕ್ಷ್ಯದ ಧೋರಣೆಯನ್ನು ಖಂಡಿಸಬೇಕಾಗ್ತದೆ. ಯಾಕಂತಂದರೆ ಇವತ್ತು ನಾವು ಕೇವಲ ಮನವಿ ಪತ್ರ ಕೊಡ್ತಾ ಇದ್ದೀವಿ, ಮೌಖಿಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಕರೆಗೆ ನಮ್ಮ ಕೂಗಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಮ್ಮ ಸೌಜನ್ಯತೆ ಇರತಕ್ಕಂಥ ಬೇಡಿಕೆಯನ್ನು ಹೊರತುಪಡಿಸಿ ಹೋರಾಟದ ವಿವಿಧ ರೂಪವನ್ನು ತೋರಿಸುವಂಥ ಅನಿವಾರ್ಯತೆ ನಮಗೆ ಬರ್ತದೆ. ಅತ್ಯುಗ್ರವಾದಂಥ ಹೋರಾಟವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಪುರಸಭೆಯ ಕಚೇರಿಯನ್ನು ಬೀಗ ಹಾಕಿ ಹೋರಾಟ ಮಾಡತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಂತಹ ಒಂದು ಅಹಿತಕರ ಸನ್ನಿವೇಶ ನಿರ್ಮಾಣ ಆದರೆ ಅದಕ್ಕೆ ಪುರಸಭೆನೇ ಹೊಣೆ ಆಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಸಂಘಟನೆ ಮೂಲಕ ಈಗ ನಾವು ಈ ಪುರಸಭೆಗೆ ತಿಳಿಸ್ತಾ ಇದ್ದೇವೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗದಂತೆ ತಾವೆಲ್ಲರೂ ಹೆಚ್ಚು ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಹಾಗಾಗಿ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಒತ್ತಾಯಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ದಯವಿಟ್ಟು ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತೇವೆ, ಇದನ್ನು ಅತಿ ಶೀಘ್ರದಲ್ಲೇ ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕಂತ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ.